ಫ್ರೆಂಡ್ಸ್, ನಾನು ಒಂದು ಈಗ ಬ್ಯೂಟಿಕಲ್ಲಿ ಯೂಸ್ ಮಾಡ್ತಾರಲ್ಲ ಆ ಟೈಪ್ ಥ್ರೆಡ್ ಪೈಪಿಂಗ್ ಮಾಡಲಿಕ್ಕೆ ನಮ್ಗೆ ಸಣ್ಣ 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 ಬಟ್ಟೆಗಳನ್ನು ಕಟ್ ಮಾಡ್ಕೊಂಡು ಜಾಯಿಂಟ್ ಮಾಡ್ಕೊಂಡು ಮಾಡ್ಬೇಕಾದ್ರೆ ಭಾಳ ಟೈಮ್ ಇರುತ್ತೆ. ಅದಕ್ಕೆ ನಮಗೆ ಲೆಂದಿಯಾಗಿ ಒಂದು ಇದು ಪೈಪಿಂಗ್ ಮಾಡೋಕ್ಕೆ ಬಟ್ಟೆ ಬೇಕಾಗುತ್ತೆ. ಅದಕ್ಕೆ ಈ ರೀತಿ ಫೋಲ್ಡಿಂಗ್ ಮಾಡಿ ಇಟ್ಕೊಂಡ್ಬಿಟ್ವಿ ಅಂದ್ರೆ ನಮ್ಗೆ ಯಾವಾಗ ಬೇಕು ಅವಾಗ ಎಷ್ಟು ಬೇಕು ಅಷ್ಟೇ ಕಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಯಾವ ಬ್ಲೌಸಿಗೆ ಬೇಕಾದರೂ ಎಷ್ಟು ಬೇಕೋ ಅವಾಗ ಎಷ್ಟು ಬೇಕಷ್ಟೇ ಕಟ್ ಮಾಡ್ಕೋಬೋದು. ಅದಾದರೆ ನಾವು ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡಿಕೊಂಡು ಈ ರೀತಿ ನಾನು 2-3 ಥರ ಬಟ್ಟೆಗಳನ್ನು ಮಾಡಿಟ್ಕೊಂಡಿದ್ದೀನಿ. ನನಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡಿದ್ದೀನಿ. ಮಾಡ್ಕೊಳ್ಳೋರು ಜಾಸ್ತಿ ಮಾಡ್ಕೊಂಡಿರ್ತಾರೆ. ನನಗೀಗ ಒಂದು ನೆಸೆಸರಿ ಒಂದು 2-3 ಬಟ್ಟೆ ಅಷ್ಟೇ ಬೇಕಾಗಿತ್ತು. ಅದಕ್ಕೆ ನಾನು 2 ಮಾಡಿಕೊಂಡೆ. ಪ್ಲಸ್ ಇನ್ನೂ ಒಂದು ಇತ್ತು, ಅದಕ್ಕೆ ನಾನು ನಿಮ್ಗೆ ಅಷ್ಟು ತೋರಿಸಿದ್ರಾಯ್ತು ಅಂಥೇಳಿ ತೋರ್ಸಾಕತ್ತಿದ್ದೆ. ನೋಡಿ, ಇಲ್ಲಿ ಒಂದು ಮಾಡಿದ್ದನ್ನು ನಾನು ಕಟ್ ಮಾಡಿ ತೋರ್ಸಾತೀನಿ. ಈ ರೀತಿ ಕಟ್ ಮಾಡಿ ಒಂದಲ್ಲಿ ದೊಡ್ಡ ಹೊಲಿಗೆ ಹಾಕಿರ್ತೀವಿ, ಅದನ್ನು ಸ್ವಲ್ಪ ಸ್ಟಿಚ್ ಬಿಚ್ಚಿಟ್ಟು ನೋಡಿರಿ ಇದಿಯಾಗಿ ಉದ್ದನೇ ಅಂತ ಪೈಪಿಂಗ್ ಹೆಂಗೆ ಕ್ರಾಸಿಂಗಲ್ಲಿ ಬೇಕಾಗುತ್ತಲ್ಲ ಆ ಟೈಪ್ ಆ ಬಟ್ಟೆ ಸಿಗುತ್ತದೆ. ಅದು ಸ್ಟ್ರೆಚಬಲೂ ಆಗಿರ್ತೈತಿ. ಸೇಮ್ ನಮಗೆ ಸ್ಟ್ರೆಚಬಲ್ ಟೈಪ್ನೇ ಸಿಗುತ್ತೆ. ಮತ್ತು ಈ ಸಿಲ್ವರ್ ಕಲರ್ದು ನನಗೆ ಇದು ಬಟ್ಟೆ ಈಗ ನಾನು ಬ್ಲೌಸಿಗೆ ಬೇಕಾಗಿತ್ತು, ತೊಗೊಂಬಂದಿದ್ದೆ. ಅದಕ್ಕೆ ನಿಮಗೂ ಅದು ಫೋಲ್ಡಿಂಗ್ ಹೆಂಗೆ ಸ್ಟಿಚಿಂಗ್ ಮಾಡೋದು ಅಂತೇಳಿ ಕೊಡ್ಬೇಕಂತೇಳಿ ನಾನು ಸ್ವಲ್ಪ ಸಣ್ಣ ಟ್ರೈ ಮಾಡೀನಿ. ನೋಡಿರಿ ನೀವು, ನಿಮಗೆ ಹೆಂಗಾಗುತ್ತೆ ಕಂಫರ್ಟ್ ಆಗುತ್ತೆ ನೋಡಿರಿ. ಇಲ್ಲಿ ಸ್ಟಿಚ್ ಹಾಕ್ಕೋಬೇಕು. ಆ ಕಡೆ ಅವು ಏನು ಎರಡು ಎಡ್ಜ್ ಇರ್ತಾವಲ್ಲ ಅವು ಎಡ್ಜಸ್ಸನ್ನು ಕುಡಿಸ್ಬೇಕು. ಇಲ್ಲೋರಿ 2 ಎಡ್ಜಸ್ಸನ್ನು ಕುಡಿಸ್ಬೇಕು. ಈ ರೀತಿ ಕುಡಿಸಿ ಈ ಕಡೆ ಸೈಡ್ ಸ್ಟಿಚ್ ಹಾಕ್ಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿರಿ. ಈ ಕಡೆ ಸ್ಟಿಚ್ ಹಾಕ್ಬೇಕು. ಇಲ್ಲಿ ಒಂದೇ ಕಡೆ ಸ್ಟಿಚ್ ಹಾಕ್ಬೇಕು. ಎಲ್ಲ ಕಡೆ ಓಪನ್ ಇರಬೇಕು. ಈ ಕಡೆ ಅಷ್ಟೇ ಸ್ಟಿಚ್ ಹಾಕ್ಬೇಕು. ನೋಡಿರಿ, ಇಲ್ಲ ಸ್ಟಿಚ್ ಹಾಕಿ ತೋರಿಸ್ತೀನಿ. ಈಗ ಸ್ಟಿಚ್ ಹಾಕ್ಬೇಕಲ್ಲಿ. ಸ್ಟಿಚ್ ಹಾಕಿ ತೋರಿಸ್ತೀನಿ ನೋಡಿರಿ. ಮುಂದೆ ಸ್ಟಿಚ್ ಹಾಕಿದ್ಮೇಲೆ ಏನು ಎಲ್ಲ ಬ್ಯೂಟಿಕ್ಕೊಳಗೂ ಇದೇ ರೀತಿ ಯೂಸ್ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಭಾಳಷ್ಟು ಬ್ಲೌಸಸ್ ಇರ್ತಾವಂದಮೇಲೆ ಅವರು ಹೊಳಮಳೆ ಸಣ್ಣ ಸಣ್ಣ ಸ್ಟಿಚ್ ಮಾಡಿ ಜಾಯಿಂಟ್ ಮಾಡಿ ಮಾಡಿಲಿಕ್ಕಂದ್ರೆ ಅವ್ರು ಫಿನಿಶಿಂಗ್ ನೀಟಾಗಿ ಬರೋಣಂತೆ. ಬ್ಯೂಟಿಕ್ಕೊಳಗೆ ಯಾಕೆ ಫಿನಿಶಿಂಗ್ ನೀಟಾಗಿ ಬರ್ತಾವಂದ್ರೆ ಇದೇ ರೀಸನ್ಗೆ ಈ ರೀತಿಯಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಅದು ಟ್ರಿಕ್ಸ್ ನನಗೂ ಗೊತ್ತಾಯ್ತು. ಅದಕ್ಕೆ ನಿಮಗೂ ಹೇಳಾಕತ್ತೀನಿ ನಾನು. ಇಲ್ಲಿ ಹೆಂಗಪ್ಪ ಅಂದ್ರೆ ನೋಡಿರಿ, ಅಲ್ಲೇ ನಾನು ಕಾರ್ನರ್ ಟೈಪ್ ಮಡಿಸ್ಕೊಂಡೆ, ಮೀನ್ಸ್ ಟ್ರಯಾಂಗಲ್ ಟೈಪ್ ಮಡಿಸ್ಕೊಂಡೆ. ಅದು ಎಲ್ಲಿಗೆ ಬಂತು ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಆ ಮಾರ್ಕ್ನಿಂದ 2 ಲೇಯರ್ ಇರ್ತಾವೆ. ತೆಳಗಿನ ಲೇಯರ್ ಬಿಟ್ಬಿಡ್ಬೇಕು. ಮ್ಯಾಲಿನ ಲೇಯರಿಂದ ಅಷ್ಟೇ ಜಾಯಿಂಟ್ ಮಾಡ್ಕೊಂತ ಬಂದು ಅದು ಎಲ್ಲಿಂದ ನಮಗೊಂದು ಎಡ್ಜ್ ಸಿಗುತ್ತೆ. ತೋರಿಸ್ತೀವಿ ನೋಡಿರಿ. ಸ್ಟಿಚ್ ಹಾಕಿದ್ಮೇಲೆ ಆ ಎಡ್ಜ್ ತನಕ ಸ್ಟಿಚ್ ಹಾಕ್ಬೇಕು. ನಾವು ಜಸ್ಟ್ ಒಂಥರ ಅದೇನು ನಾವು ಒಂದು ಸ್ಟಿಚ್ ಹಾಕಿದ್ವಲ್ಲ ಅದು ಫಸ್ಟ್ ಅದ್ರದ್ದು ಎಡ್ಜ್ ಸಿಗುತ್ತಲ್ಲ ನಮಗೆ, ಆ ಎಡ್ಜ್ ತನಕ ಅಷ್ಟೇ ಒಂದು ಸ್ಟಿಚ್ ಹಾಕಿ ಬಿಟ್ಬಿಡ್ಬೇಕು. ನೋಡಿರಿ, ಇಲ್ಲಿ ಈ ರೀತಿಯಾಗಿ ಅದು ಸ್ಟಿಚ್ ಹಾಕಬೇಕಲ್ಲಿ. ಆಗ ಆ ಎಡ್ಜ್ ಸಿಗುತ್ತೆ. ಆ ಎಡ್ಜ್ ತನಕ ಅಷ್ಟೇ ಸ್ಟಿಚ್ ಹಾಕಬೇಕು. ಅದ್ರ ಮುಂದೆ ಮತ್ತೆ ಹೋಗಬಾರ್ದು. ಸ್ಟಾಪ್ ಮಾಡಿಬಿಡ್ಬೇಕು. ಸ್ಟಾಪ್ ಮಾಡಿ ಸ್ವಲ್ಪ ಡಬಲ್ ಸ್ಟಿಚ್ ಹಾಕಿ ತೆಗೆದ್ಬಿಡ್ಬೇಕು. ಡಬಲ್ ಸ್ಟಿಚ್ ಹಾಕಲೇಬೇಕು. ಡಬಲ್ ಸ್ಟಿಚ್ ಹಾಕಿ ತೆಗಿಬೇಕು. ನೋಡಿರಿ, ಈ ರೀತಿಯಾಗಿ ನಮಗಲ್ಲೊಂದು ಬ್ಲ್ಯಾಕ್ ಕಲರ್, ಅದಕ್ಕೆ ನಾನು ನಿಮಗೆ ಕಾಣಲಿ ಅಂಥೇಳಿ ಬ್ಲ್ಯಾಕ್ ಕಲರ್ ಥ್ರೆಡ್ ಯೂಸ್ ಮಾಡೀನಿ. ಬ್ಲ್ಯಾಕ್ ಕಲರ್ ಥ್ರೆಡ್ ಹಾಕಿ ಯೂಸ್ ಮಾಡೀನಿ. ನೋಡಿರಿ, ಇದನ್ನು ಓಪನ್ ಮಾಡಿ ನಾವು ಎಲ್ಲ ಇದು ಮಾಡಿದ್ಮೇಲೆ ನಮಗೊಂದು ಏನು ಸಿಗುತ್ತಪ್ಪ ಅಂದರೆ ಈ ರೀತಿಯಾಗಿ ಶೇಪ್ ಸಿಗುತ್ತೆ. ಇಲ್ಲಿ ಎಲ್ಲ ಕಡೆ ಕ್ಲೋಸ್ ಆಗುತ್ತೆ. ಒಂದು ಸೈಡ್ ಮಾತ್ರ ಓಪನ್ ಇರುತ್ತೆ. ಒಂದು ಸೈಡ್ ಮಾತ್ರ ನೋಡಿರಿ, ಇಲ್ಲಿ ಹಾಕಿ ತೋರ್ಸಾಗುತ್ತೆ ನೋಡಿರಿ. ಈ ಕಡೆ ಕ್ಲೋಸ್ ಹಾಕೋದು ಕ್ಲೋಸ್. ಈಗ ಮೊದಲೇ ಟಪಾಲ್ ಬರ್ತಿದ್ವಲ್ಲ ಆ ಟೈಪ್ ಆಗ್ಬಿಡ್ತೈತಿ. ಟಪಾಲ್ ಬರ್ತಿದ್ವಿ ನೋಡಿರಿ, ಮೊದಲೇಕಿನ ಕಾಲದೊಳಗೆ ಆ ಟೈಪ್ ಲೆಟ್ರಸ್ ಬರ್ತಿದ್ವಲ್ಲ ಹಿಂಗೆ. ಅದನ್ನೇನೆ ನೋಡಿ ಕರೆಕ್ಟ್ ಅಲ್ಲಿಗೆ ಅದು ಏನು ಎಡ್ಜಸ್ ಇರುತ್ತಲ್ಲ ಆ ಎಡ್ಜಸ್ ಅದು ಈ ಕಡೆ ಹೆಂಗೆ ಕಾರ್ನರ್ಸ್ ಬಂದಾವಲ್ಲ ಅದೇ ರೀತಿ ಅದು ಕಾರ್ನರ್ಸ್ ಮ್ಯಾಚ್ ಆಗುವಂಗೆ ಸೆಟ್ ಮಾಡಿ ಇಟ್ಕೋಬೇಕು ನಾವು. ನೋಡಿರಿ, ಇಲ್ಲಿ ಯಾಕೆ ನಂದು ಬಟ್ಟೆ 4-5 ತಿಂಗಳ ಅಲ್ಲಿಗೆ ಮಾತ್ರ ಅದು ಕಾರ್ನರ್ ಕೂಡಬೇಕು. ಇದು ಎಕ್ಸ್ಟ್ರಾ ಯಾಕೆ ಬರಾಕತ್ತೈತಪ್ಪ ಅಂತಂದ್ರೆ ಎಕ್ಸ್ಟ್ರಾ ಬರತೈತೆ ನೋಡಿರಿ. ಈಗ ನಾನು ಫೋಲ್ಡ್ ಮಾಡಿದೆ ನೋಡು, ಅದು ಯಾಕೆ ಬರತೈತಪ್ಪ ಅಂದರೆ ಇದು 1 ಮೀಟ್ರ್ ಐತೆ ಬಟ್ಟೆ. ನಾವಿಲ್ಲಿ ಎಕ್ಸಾಕ್ಟಾಗಿ 80 ಸೆಂಟಿಮೀಟ್ರ್ ಅಥವಾ 85 ಸೆಂಟಿಮೀಟ್ರ್ 80-85 ಸೆಂಟಿಮೀಟ್ರ್ ತೊಗೊಂಡು ಅಂದರೆ ಕರೆಕ್ಟಾಗಿ ನಮಗೊಂದು ಈ ರೀತಿ ಸ್ಕ್ವೇರ್ ಟೈಪ್ ಒಂದು ಪೀಸ್ ರೆಡಿ ಆಗ್ತೈತಿ. ನಂದು ಎಷ್ಟೈತಿ 1 ಮೀಟ್ರ್ ಐತಿ. 1 ಮೀಟ್ರ್ ಇದ್ದ ಸಲುವಾಗಿ ಅದು ಎಕ್ಸ್ಟ್ರಾ ಬಂತು. ನಮ್ಮ ಬಟ್ಟೆ ಎಕ್ಸ್ಟ್ರಾ ಬಂದರೆ ನಮ್ಗೆ ಅದೇನೂ ಪ್ರಾಬ್ಲಮ್ ಆಗೋಲ್ಲ. ಜಸ್ಟ್ ನಾನು ಏನು ಫೋಲ್ಡ್ ಮಾಡಿದ್ನಲ್ಲ ಆ ರೀತಿ ಫೋಲ್ಡ್ ನೋಡಿರಿ, ನಮ್ಗೆ ಕರೆಕ್ಟಾಗಿ ಒಂದು ಟ್ರಯಾಂಗಲ್ ಸಿಕ್ತು. ಆ ರೀತಿ ಟ್ರಯಾಂಗಲ್ ಮಾಡಿ ಈ ರೀತಿಯಾಗಿ ಒಂದು ಫೋಲ್ಡ್ ಮಾಡಬೇಕು, ಮತ್ತೆ ಒಂದು ಫೋಲ್ಡ್ ಮಾಡಬೇಕು. ನೋಡಿರಿ, ಮತ್ತೊಂದು ಫೋಲ್ಡ್ ಮಾಡಿದೆ. ನೋಡಿರಿ, ನಮಗೆ ಬೇಕಾದಂಗೆ ಇದು ಬಟ್ಟೆ ಸ್ಟ್ರೆಚಬಲ್ ಹೆಂಗೆ ನಮಗೆ ಪೈಪಿಂಗ್ ಬಟ್ಟೆಗೆ ಬೇಕಲ್ಲ
ಪೈಪಿಂಗ್ ಮಾಡೋದು ಬಟ್ಟೆ ಬೇಕಲ್ಲ, ನೀವು ಥ್ರೆಡ್ ಪೈಪಿಂಗ್ ಮಾಡಿ, ನಾರ್ಮಲ್ ಪೈಪಿಂಗ್ ಮಾಡಿ, ಬಿಕ್ಕಾನ್ ಮಾಡಿದ್ರೂ ಇದಕ್ಕೆ ಬರ್ತೈತಿ ಇದೆಲ್ಲ. ಇಲ್ಲಿ ಏನು ಮಾಡಬೇಕು, ಈಗ ಏನು ಮಾಡಬೇಕು, ಸೆಂಟ್ರ್ ಒಂದು ಸ್ಟಿಚ್ ಹಾಕ್ಬೇಕು. ಸೆಂಟ್ರ್ ಯಾವ ಸ್ಟಿಚ್ ಅಂದ್ರೆ ದೊಡ್ಡ ಹೊಲಿಗೆ ಇಡಬೇಕು. ದೊಡ್ಡ ಹೊಲಿಗೆ ಇಟ್ಟು ಸ್ಟಿಚ್ ಹಾಕ್ಬೇಕಂದ್ರೆ ನಮಗೆಲ್ಲ ಆಮೇಲೆ ಮತ್ತೆ ಕಟ್ ಮಾಡಿ ಆಗಲ್ಲ ಒಂದು ಸಲ ತೋರಿಸಿದ್ನಲ್ಲ, ಸ್ವಲ್ಪ ರಿಮೂವ್ ಮಾಡಿದ್ವಿ ನೋಡು ನಾನಲ್ಲೇ ಆ ರೀತಿ ರಿಮೂವ್ ಮಾಡೋದು. ನಮಗೆ ಈ ಸಣ್ಣ ಹೊಲಿಗೆ ಇಟ್ಟರೆ ಮತ್ತು ಸ್ವಲ್ಪ ಇದಾಗುತ್ತೆ ಅಂಥೇಳಿ ನಾನು ದೊಡ್ಡ ಹೊಲಿಗೆ ಇಟ್ಟು ಸ್ಟಿಚ್ ಮಾಡಿಬಿಟ್ಟೆ. ಸ್ಟಿಚ್ ಮಾಡಿ ಪೂರ್ತಿ ಎಡ್ಜ್ ನಾನು ಸ್ಟಿಚ್ ಮಾಡಿ ಇಟ್ಕೋಬೇಕು. ಈ ರೀತಿಯಾಗಿ ನೀವು ಬೇರೆ ಬೇರೆ ಕಲರ್ದು ಎಲ್ಲ ಕಲರ್ದು ಬಟ್ಟೆಗಳನ್ನ ತೊಗೊಂಬಂದು ಶೈನಿಂಗದ್ದು ಸಿಗ್ತಾವೆ ನೋಡಿರಿ. ಶೈನಿಂಗದ್ದು ಎಲ್ಲ ಬ್ಲೌಸ್ ಪೀಸ್ಗಳ ಬಟ್ಟೆಗಳೇ ಇವುಗಳನ್ನು ನಾವು ನಮಗೆ ಈಗೆಲ್ಲ ಸಿಲ್ವರ್, ಗೋಲ್ಡನ್ ಒಳಗೆ ಒಂದು ಸ್ವಲ್ಪ ಲೈಟ್ ಗೋಲ್ಡನ್ನು, ಡಾರ್ಕ್ ಗೋಲ್ಡನ್ನು, ಸಿಲ್ವರ್ ಒಳಗೆ ಒಂದು ಸ್ವಲ್ಪ ಗೋಲ್ಡನ್ ಸಿಲ್ವರ್ ಟೈಪ್ ಬರುತ್ತೆ, ಪ್ಯೂರ್ ಸಿಲ್ವರ್ ಬರುತ್ತೆ, ಪಿಂಕಿಶು, ಮತ್ತು ಈ ಕಾಪರ್ ಬಂದೈತಿ, ಕಾಪರ್. ಈ ರೀತಿಯಾಗಿ ಸ್ವಲ್ಪ ಈಗ ಲೇಟೆಸ್ಟ್ ಒಳಗೆ ಯಾವ ನಮಗೆ ಇವು ಅದಾವಲ್ಲ, ಫ್ಯಾಷನೇಬಲ್ ಅದಾವಲ್ಲ, ಆ ಕಲರ್ಸನ್ನು ತಂದು ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ನಂದ್ರೆ ನಮ್ಗೆ ಯಾವುದೇ ಬ್ಲೌಸ್ ಬಂದ್ರೂ ನಮ್ಗೆ ಫಿನಿಶಿಂಗ್ ಕೊಡಲಿಕ್ಕೆ ಜಲ್ದಿನ ಪ್ರಿಪೇರ್ ಆಗಲಿಕ್ಕೆ, ಫಿನಿಶಿಂಗ್ ಕೊಡೋಕೆ ಜಲ್ದಿ ಪ್ರಿಪೇರ್ ಆಗೋಕೆ ಅದು ಈ ರೀತಿ ಇತ್ತಪ್ಪ. ನೋಡಿರಿ ನಾನು ಕಟ್ ಮಾಡಿ ತೋರಿಸ್ತೀನಿಲ್ಲ, ನಿಮ್ಗೆ ಎಷ್ಟು ಈಜಿ ಆಗ್ತಪ್ಪ ಅಷ್ಟು ಈಜಿ. ನೀವು ಅಂತೀರಪ್ಪ ಇಷ್ಟು ಈಜಿ ಐತಲ್ಲ ಅಂತ. ಏನಾಗುತ್ತೆ, ದೊಡ್ಡದು ದೊಡ್ಡದು ಅರಿಬಿ ಇರ್ತೈತಿ, ಹಾಸಬೇಕು ಕರೆಕ್ಟಾಗಿ ಕಾರ್ನರ್ ಕಟ್ ಮಾಡೋಕೆ ಒಂದು ಸ್ವಲ್ಪ ಅದೆಲ್ಲ ದೊಡ್ಡದು ದಪ್ಪ ಈ ರೀತಿ ಆಗ್ತೈತಿ. ಇದೇನೂ ಆಗಂಗಿಲ್ಲ, ಈ ರೀತಿ ಏನೂ ಆಗಂಗಿಲ್ಲ. ಕರೆಕ್ಟಾಗಿ ಒಂದು ಅಳತೆ ಇರುವಂಗೆ ನಿಮಗೇನು ಇದು ಸಿಗ್ತೈತಿ, ಮೆಜರ್ಮೆಂಟ್ ಇದೆ ನೋಡ್ರಿ. ಇದು ಹೆಂಗೆ ಸಿಗುತ್ತೆ ನೋಡ್ರಿ, ಇಲ್ಲಿ ಕರೆಕ್ಟಾಗಿ ಸಿಗುತ್ತೆ. ನಮಗೇನಾಯ್ತಪ್ಪ ಅಂದಿಲ್ಲ, ಎರಡು ಕಡೆ ಜಾಯಿಂಟ್ ಇದ್ದದ್ದು ಸಿಕ್ತು. ಜಾಯಿಂಟ್ ನಮಗೆ ಲಾಸ್ಟ್ ಭಾಳ ಗ್ಯಾಪ್ ಇದ್ದು ಜಾಯಿಂಟ್ ಸಿಗ್ತಾವೆ. ಅವು ಆದರೆ ಏನಾಗ್ತೈತಿ, ನಿಮ್ಗೆ ಒಂದೇ ಥರನ ನಿಮಗೆ ಇದು ಬರೋಂಗಿಲ್ಲ. ಶೇಪ್ ಕಟ್ ಮಾಡ್ಬೇಕಾದ್ರೆ ಒಂದೇ ಸೈಜಿನ ಬಟ್ಟೆ ಸಿಗೋಂಗಿಲ್ಲ, ಒಂದಿಷ್ಟು ಅಗಲ ದೊಡ್ಡದು ಹೆಚ್ಚು ಕಮ್ಮಿ ಆಗ್ತೈತಿ. ಅದಕ್ಕೆ ನಾ ಆ ರೀತಿ ಬೇಡ ಅಂತೇಳಿ ಈ ರೀತಿ ಮಾಡಿದೆ. ಮುಂದೆ ಇಲ್ಲಿ ಇನ್ನೊಂದು ಹೊಲಿಗೆ ಹಾಕ್ಕೊಂಡು ನಾನು ಅದ್ರ ಮೇಲೆ ರಿಮೂವ್ ಆಗಲಿ ಬೇಡ ಇರಲಿ ಬಿಡಲಿ ಅಂಥೇಳಿ ಏನು ಮಾಡಿದೆ, ಮತ್ತು ಇನ್ನೊಂದು ಹೊಲಿಗೆ ಹಾಕ್ಕೊಂಡು ಸ್ಟಿಚ್ ಮಾಡಿದೆ. ಈ ರೀತಿ ಸ್ಟಿಚ್ ಹಾಕ್ಕೊಂಡು ನಾವು ರೆಡಿ ಮಾಡಿ ಇಟ್ಕೋಬೋದು. ಬೇಕಾದ ಬ್ಲೌಸಿಗೆ, ಡ್ರೆಸ್ಸಿಗೆ, ಸ್ಲೀವಿಗೆ ಮತ್ತು ಬ್ಯಾಕ್ ಪಾರ್ಟ್ ಸ್ಥಳದ ಬ್ಯಾಕಿಗೆ ಅಲ್ಲಿ ಕೊಡ್ಬೋದು. ಈಸಿ ಟು ಪೈಪಿಂಗ್, ಈಸಿ ಮೆಥಡ್ ಟು ಪೈಪಿಂಗ್. ನಾ ಈಗ ಹೆಂಗೆ ನಾವು ಒಂದು ಬ್ಲೌಸಿಗೆ ಮಾಡೀನಿ ನೋಡಿರಿ, ಬರೀ ಇದು ಥ್ರೆಡ್ ಪೈಪಿಂಗ್ ಎಲ್ಲ ನಾರ್ಮಲ್ ಪೈಪಿಂಗ್ ಮಾಡೀನಿ ನೋಡಿರಿ. ನಾನು ಈ ರೀತಿ ನಾರ್ಮಲ್ ಪೈಪಿಂಗ್ ಮಾಡೀನಿ. ನಾರ್ಮಲ್ ಪೈಪಿಂಗ್ ಬ್ಲೌಸಿಗೆ ಕೊಟ್ಟು ಈ ರೀತಿ ಮಾಡೀನಿ. ನಾ ಹೆಂಗೆ ರೆಡಿ ಮಾಡ್ಕೊಂಡೇನಪ್ಪ ಅಂದ್ರೆ ನೋಡಿರಿ, ನನ್ನ ಕಡೆ 2-3 ಕಲರ್ ಇತ್ತು, ನಂಗೆ ತೋರಿಸಿದೆ ಈ ರೀತಿ. ಥ್ಯಾಂಕ್ ಯು, ಸಬ್ಸ್ಕ್ರೈಬ್ ಪ್ಲೀಸ್.